ಆಧುನಿಕತೆ ಬೆಳೆದಂತೆ ಜನಸಂಖ್ಯೆ ಕೂಡ ಬೆಳೆಯುತ್ತಿದೆ. ಜನಸಂಖ್ಯೆ ಬೆಳೆದಂತೆ ಕೆಲವೊಂದು ಸಮಸ್ಯೆಗಳು ಸಹ ಬೆಳೆಯುತ್ತಿವೆ. ಅದರಲ್ಲೂ ಮುಖ್ಯವಾಗಿ ನೀರಿನ ಸಮಸ್ಯೆ. ಹಿಂದೆಯೆಲ್ಲ ಬಾವಿ ಅಥವಾ ಬೋರ್ವೆಲ್ ಕೊರೆದಾಗ ನೀರು ಬಹುಬೇಗನೆ ಸಿಗುತ್ತಿತ್ತು. ಆದ್ರೀಗ ಅಂತರ್ಜಲ ಬಹಳಷ್ಟು ಕುಸಿದು ಹೋಗಿದೆ. ಅದರಲ್ಲೂ ಪಟ್ಟಣ ಪ್ರದೇಶಗಳು ಕಾಂಕ್ರೀಟ್ ಕಾಡಾಗಿ ಹೋಗಿರುವುದರಿಂದ ಕಾಲಕಾಲಕ್ಕೆ ಹೊಯ್ದ ಮಳೆ ಎಲ್ಲೋ ಬಿದ್ದು ಎಲ್ಲೋ ಹರಿದು ಚರಂಡಿ ಸೇರುವಂತಾಗಿದೆ. ಈಗಂತೂ ರಾಜ್ಯದೆಲ್ಲೆಡೆ ಅಂತರ್ಜಲ ದಿನೇ ದಿನೇ ಕುಸಿಯುತ್ತಿದೆ. ಅದಕ್ಕಾಗಿ ಮಳೆ ನೀರನ್ನ ಹಿಡಿದಿಟ್ಟು ಬಳಕೆ ಮಾಡುವುದು ಅಥವಾ ಅದನ್ನ ಅಂತರ್ಜಲಕ್ಕೆ ಸೇರಿಸುವ ಪ್ರಯತ್ನ ಮಾಡುವುದು ಒಳಿತು. ಈ ನಿಟ್ಟಿನಲ್ಲಿ ಮಳೆ ನೀರನ್ನ ಸಂಗ್ರಹಣೆ ಮಾಡಿ ಆ ನೀರನ್ನ ಯಾವ ರೀತಿ ಸದುಪಯೋಗ ಮಾಡಿಕೊಳ್ಳಬಹುದು ಹಾಗೂ ಅಂತರ್ಜಲ ಹೆಚ್ಚಿಸಿ ಬೋರ್ವೆಲ್ಗಳನ್ನು ಯಾವ ರೀತಿ ರೀಚಾರ್ಜ್ ಮಾಡಬಹುದು ಎನ್ನುವುದರ ಬಗ್ಗೆ ಸಂಶೋಧನೆ ನಡೆದಿದ್ದು, ಫಾರ್ಮ್ಲ್ಯಾಂಡ್ ರೇನ್ ವಾಟರ್ ಹಾರ್ವೆಸ್ಟಿಂಗ್ ಸಿಸ್ಟಮ್ ಎಂಬ ಸಂಸ್ಥೆ ಹೊಸ ತಂತ್ರಜ್ಞಾನವನ್ನು ಕಂಡುಹಿಡಿದಿದೆ. ಇಡೀ ವಿಶ್ವದಲ್ಲಿ ಕುಡಿಯುವ ನೀರಿನ ಕೊರತೆ ಇದೆ. ಬೆಂಗಳೂರಲ್ಲಿ ಇತ್ತೀಚೆಗೆ ಬಹಳ ಕಾವೇರಿ ನೀರು ಸಿಗ್ತಾ ಇಲ್ಲ, ಬೋರ್ವೆಲ್ ನೀರು ಕೂಡ ಸಿಗ್ತಾ ಇಲ್ಲ. ಸೊ ಅದರಿಂದ ಅದು ನೋಡಿಕೊಂಡು ನಾವು ಈ ಟೆಕ್ನಾಲಜಿಯನ್ನು, ಈ ರೇನ್ ವಾಟರ್ ಹಾರ್ವೆಸ್ಟಿಂಗನ್ನು ನಾವು ಖನಿಜ ಭವನದಲ್ಲಿ ಮಾಡಿದ್ದೀವಿ. ಖನಿಜ ಭವನ್ KSIDCಗೆ ಬರುತ್ತೆ. ಸೊ ಅದರಿಂದ ಸರಾಸರಿ 1 ವರ್ಷ ಹಿಂದೆ ನಾವೆಲ್ಲ ಪ್ರೊಸೀಜರ್ ಫಾಲೋ ಮಾಡಿ ನಾವು ಇದನ್ನು ಮಾಡಿದ್ದೀವಿ. ನಮ್ಮಲ್ಲಿ ಸರಾಸರಿ 5,000 ಸ್ಕ್ವೇರ್ ಫೀಟ್ ಬಿಲ್ಡಿಂಗ್ ಏರಿಯಾ ಇದೆ. 3,000 ಸ್ಕ್ವೇರ್ ಸುತ್ತಮುತ್ತ ಏರಿಯಾ ಇದೆ. ಬಿಲ್ಡಿಂಗ್ ಮೇಲೆ ಏನು ನೀರು ಬರುತ್ತೆ ಆ ನೀರು ನಾವು ಸಂಗ್ರಹಿಸಿ ಅದನ್ನು ಕ್ಯಾಂಟೀನಿಗೆ, ಕುಡಿಯೋಕ್ಕೆ ಮತ್ತು ಬೇರೆ ಬೇರೆ ಯೂಸಕ್ಕೆ ನಾವು ಇಂಟರ್ನಲ್ ಯೂಸ್ ಮಾಡ್ತಾ ಇದ್ದೀವಿ. ಔಟ್ಸೈಡ್ ಏನು ನೀರು ಬರುತ್ತೆ ಅದನ್ನು ನಾವು ಬೋರ್ವೆಲ್ ಚಾರ್ಜ್ ಮಾಡ್ತಾ ಇದ್ದೀವಿ. ಅದರಿಂದ ಲಾಭ ಏನಾಯಿತು ಅಂದರೆ ನಮ್ಮ ಬೋರ್ವೆಲ್ಲಲ್ಲಿ ಇನ್ನೂ ನೀರಿದೆ. ಎಲ್ಲ ಕಡೆ ಅಕ್ಕಪಕ್ಕದಲ್ಲಿ ಯಾವ್ಯಾವುದು ಬೋರ್ವೆಲ್ ಇದೆ ಅದು ಕಮ್ಮಿ ಆಗಿದೆ. 3 ಇಂಚ್ ಎರಡು ಆಗಿದೆ, 2 ಇಂಚ್ ಬಂದಾಗಿದೆ. ಬಟ್ ನಮ್ಮಲ್ಲಿ ಅಷ್ಟೇ ನೀರು ಸಿಗ್ತಾ ಇದೆ, ಒಳ್ಳೆ ಕ್ವಾಲಿಟಿ ನಮಗೆ ನೀರು ಸಿಗ್ತಾ ಇದೆ. ಇದು ಯಾಕೆ ಮಾಡಿದ್ದೀವಿ ಅಂದರೆ ಇತ್ತೀಚೆಗೆ ನಿಮಗೆ ಹೇಳಿದ್ದೀನಿ ಬೆಂಗಳೂರಿಗೆ ನೀರು ಕಮ್ಮಿ ಆಗಿದೆ. ಆಮೇಲೆ BWSSಯಲ್ಲಿ ಗೈಡ್ಲೈನ್ ಕೂಡ ಇದೆ. ಪ್ರತಿಯೊಂದು ಬಿಲ್ಡಿಂಗಲ್ಲಿ ರೇನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಲೇಬೇಕು ಅಂತ ಕಾನೂನು ಇದೆ. ಸೊ ಎಲ್ಲ ನೋಡಿಕೊಂಡು ನಾವು ಇದರಲ್ಲಿ ಆದಷ್ಟು ಬೇಗ ನಾವು ಮಾಡಲಿಕ್ಕೆ ಹೊರಟಿದ್ದೀವಿ. ನಿಮ್ತಿ ಕೇಂದ್ರಗೆ ಕೇಳಿಕೊಂಡು ನಾವು ಫಾರ್ಮ್ಲ್ಯಾಂಡ್ ರೇನ್ ವಾಟರ್ ಹಾರ್ವೆಸ್ಟಿಂಗ್ ಸಿಸ್ಟಮ್ಸ್ ಚಿಕ್ಕಮಗಳೂರಿಂದ ಅವ್ರಿಗೆ ಕರೆದುಕೊಂಡು ಅವರು ಇದು ಮಾಡಿದ್ದಾರೆ. ನಮ್ಮ ಖನಿಜ ಭವನ ನೋಡಿ, ಇಷ್ಟು ಸಣ್ಣ ಪ್ರಮಾಣದ ಜಾಗದ್ದು 80 ಲಕ್ಷ ಲೀಟರ್ ನೀರು ಬಂದಾಗ ಇದು ಇಡೀ ಒಂದು ವರ್ಷದಲ್ಲಿ ಮಳೆ ನೀರು ಬಂದಾಗ ಹೊರಗಡೆ ಹೋಗ್ತಾ ಇತ್ತು. ಈಗ ನಾವು ಎಲ್ಲ ರೇನ್ ವಾಟರ್ ಹಾರ್ವೆಸ್ಟಿಂಗ್ ಟೆಕ್ನಾಲಜಿ ಯೂಸ್ ಮಾಡಿ ಈ 80 ಲಕ್ಷ ಲೀಟರ್ ನೀರು ನಾವು ಯೂಸ್ ಮಾಡ್ತಾ ಇದ್ದೀವಿ. ಸೊ ಅದೇ ರೀತಿಯಾಗಿ ಎಲ್ಲ ಬೆಂಗಳೂರವರು ಎಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಲ್ಲಿ ಇದು ಅಳವಡಿಸಿದರೆ ಎಷ್ಟು ನಮಗೆ ನೀರಿನ ಸೌಲಭ್ಯ ಸಿಗುತ್ತೆ, ನಮಗೆ ನೀರು ಯೂಸ್ ಆಗುತ್ತೆ ಅಂತ ನೀವೇ ತಿಳ್ಕೋಬೇಕು ಇದ್ರ ಬಗ್ಗೆ. ಈ ತಂತ್ರಜ್ಞಾನ ಯಾವ ರೀತಿ ಕಾರ್ಯನಿರ್ವಹಿಸುತ್ತದೆ ಎಂಬುದರ ಮಾಹಿತಿ ಇಲ್ಲಿದೆ. ಈ ಮಳೆ ನೀರು ಕೊಯ್ಲು ಯಾವ ಟೈಪ್ ಮಾಡ್ತೀವಿ ಅಂದರೆ, ಈಗ ಇಲ್ಲಿ ರೂಪಲ್ಲಿ ಈಗ ನೀವು ನೋಡ್ತಾ ಇದ್ದೀರಾ, ರೂಪ್ ಮೇಲೆ ನೀರು ಬೀಳುತ್ತೆ. ಬಿದ್ದಿದ್ದನ್ನು ಪೈಪ್ ಮುಖಾಂತರ ನಾವು ಈ ಟೈಪ್ ಕನೆಕ್ಟ್ ಮಾಡಿ ಇಲ್ಲಿಗೆ ಬಂದು ಇಲ್ಲಿಂದ ಸ್ಟ್ರೇಟ್ ಈ ಪೈಪ್ ಮುಖಾಂತರ ಬಂದು ಈ ರೈನಿ ಫಿಲ್ಟ್ರಿಗೆ ಬರುತ್ತೆ. ಇಲ್ಲಿ ಬಂದಾಗ ಏನಾಗುತ್ತೆ ಅಂದರೆ ನೀರು ನಿಮಗೆ ಒಳಗಡೆ ನಾವು ಕೊಯೇಷನ್ ಅಂತೀವಿ. ಏನಂದರೆ ಆ ಕೊಯೇಷನ್ ಪ್ರಿನ್ಸಿಪಲ್ ಏನಂದರೆ ನಿಮಗೆ ನೀರು ಏರು ಔಟ್ವರ್ಡ್ ಆಗಿ ಲಿಕ್ವಿಡ್ ಅಂದರೆ ನೀರು ಅಟ್ರಾಕ್ಟ್ ಆಗಿ ಫಿಲ್ಟ್ರ್ ಆಗಿ ಈ ಕಡೆಯಿಂದ ಹೋಗುತ್ತೆ. ಕಸ ಕಡ್ಡಿ ಎಲ್ಲ ಕೆಳಗಡೆ ಇದರಿಂದ ಹೋಗುತ್ತೆ. ಬಟ್ ನೀವು ಕಾಮನ್ ಮ್ಯಾನ್ ಏನು ತಿಳ್ಕೊಳ್ತಾರೆ ಅಂದರೆ ಮಳೆ ನೀರೆಲ್ಲ ಸ್ಟ್ರೇಟ್ ಇದೆ, ಇಲ್ಲಿ ಓಪನ್ ಇದೆ, ಕೆಳಗಡೆ ಹೋಗುತ್ತೆ ಅಂತ. ಆ ಟೈಪಲ್ಲಿ ಇದು ಫಸ್ಟ್ ಆಫ್ ಇಟ್ಸ್ ಕೈಂಡ್ ಫಿಲ್ಟರ್. ಇದು ಪೇಟೆಂಟೆಡ್ ಪ್ರಾಡಕ್ಟು. ಇದು ನಿಮಗೆ ಮೇಂಟೆನೆನ್ಸ್ ಫ್ರೀ ಇರುತ್ತೆ ಮತ್ತು ನಿಮಗೆ ಯಾವುದೇ ಕಾರಣಕ್ಕೂ ನಿಮಗೆ ಗಡಿಗೆ ಕ್ಲೀನ್ ಮಾಡಬೇಕು ಅಂತ ಅವಶ್ಯಕತೆ ಬರೋದಿಲ್ಲ. ಅದರದ್ದು ಯಾವ ಟೈಪ್ ಅಂದರೆ ನಿಮಗೀಗ ಬಿಚ್ಚಿ ತೋರಿಸ್ತೀನಿ ನಾನು. ನೋಡಿ, ಇದನ್ನೇ ನಿಮಗೆ ಇದು ಸ್ಕ್ರೀನ್ ಎಲಿಮೆಂಟ್ ಇರುತ್ತೆ. ನೀವು ಇಲ್ಲಿ ನೋಡ್ಬೇಕಾದ್ರೆ ಕಾಣುತ್ತೆ, ಇದು ಕಂಪ್ಲೀಟ್ ಓಪನ್ನೇ ಇರುತ್ತೆ. ನೋಡಿ, ಇಲ್ಲಿ ಬ್ಲಾಕ್ ಆಗಿರಲ್ಲ. ಕಾರಣಾಂತರಿಂದ ಫಿಲ್ಟ್ರ್ ತುಂಬ ಕಸಗಡ್ಡಿ ಧೂಳಲ್ಲಿ ಬ್ಲಾಕ್ ಆದರೆ ಸಿಂಪಲ್ ನಾನೀಗ ಬಿಚ್ಚಿದಾಗೆ ಕ್ಯಾಪ್ ಬಿಚ್ಚೋದು, ಆಮೇಲೆ ನಲ್ಲಿ ಕೆಳಗಡೆ ಒಂದು ಬ್ರಷ್ ನಾವೇ ಕೊಟ್ಟಿರ್ತೀವಿ, ಅದರಿಂದ ಕೆಳಗಡೆ ಜಸ್ಟ್ ಕ್ಲೀನ್ ಮಾಡಿ ಮತ್ತೆ ಇದನ್ನು ರೀಇನ್ಸರ್ಟ್ ಮಾಡಿ ಈ ಫಿಲ್ಟರ್ ಕ್ಯಾಪನ್ನು ಮೇಲೆ ಹಾಕ್ಬಿಟ್ಟು ಕ್ಲೋಸ್ ಮಾಡಿದ್ರೆ ಆಯಿತು. ಅಷ್ಟೇ ಮೇಂಟೆನೆನ್ಸ್ ಬರೋದು, ಬೇರೆ ಏನು ಇದರಲ್ಲಿ ಮೇಂಟೆನೆನ್ಸೇ ಬರೋದಿಲ್ಲ. ಈ ಪೈಪಿನ ಜೊತೆ ನೀವು ಟೆರೆಸ್ ಏರಿಯಾದ ನೋಡ್ದಲ್ಲದೆ ಕೆಲವು ಕಡೆ ಏನಾಗುತ್ತೆ ನಿಮಗೆ ಈ ಶೀಟ್ ರೂಪ್ಬರುತ್ತೆ. ಅಂಥ ಜಾಗದಲ್ಲಿ ಸಹಿತ ನಾವು ರೈನ್ ವಾಟರ್ ಚಾನಲ್ ಈಗ ನೀವೇ ನೋಡ್ತಾ ಇದ್ದೀರಾ. ಈ ಸ್ಪೆಷಲಿ ಡಿಸೈನ್ ರೈನ್ ವಾಟರ್ ಚಾನಲಲ್ಲಿ ನಿಮಗೆ ನೀರು ಪಾಸ್ ಆಗಿಬಿಟ್ಟು ಮತ್ತೆ ಈ ಫಿಲ್ಟ್ರಿಗೆ ನಾವು ಕನೆಕ್ಟ್ ಮಾಡಿನೂ ರೈನ್ ವಾಟರ್ ಹಾರ್ವೆಸ್ಟ್ ಮಾಡಿರ್ಬೋದು. ಅದು ಈಗಾಗಲೇ ನೀವು ನೋಡ್ತಾ ಇದ್ದೀರಾ. ಅದು
ರೈನಿ ಫಿಲ್ಟ್ರಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಮನೆಗಳಲ್ಲಿ ಈ ಫಿಲ್ಟ್ರ್ ಮುಖಾಂತರ ಡೈರೆಕ್ಟ್ ನಾವು ಟ್ಯಾಂಕಿಗೆ ಫೀಡ್ ಮಾಡಿ ರೀಯೂಸ್ ಮಾಡ್ಬೋದು ಅಥವಾ ಬೋರ್ವೆಲ್ ರೀಚಾರ್ಜ್ ಮಾಡ್ಬೋದು. ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಸು ಬಿಲ್ಡಿಂಗಲ್ಲಿ ಏನಾಗುತ್ತೆ ಅಂದರೆ ಅವ್ರಿಗೆ ಫರ್ದರ್ ಫಿಲ್ಟ್ರೇಷನ್ ಬೇಕಾಗುತ್ತೆ. ಅದರಿಂದ ನಿಮಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ಇಲ್ಲಿಂದ ಬಂದಿರೋ ನೀರು ನೆಕ್ಸ್ಟ್ ಫರ್ದರ್ ಫಿಲ್ಟ್ರ್ ಯಾವ ಟೈಪ್ ಆಗುತ್ತೆ ಅಂತ. ನೀವು ಫಸ್ಟ್ ಫಿಲ್ಟ್ರ್ ನೋಡಿದ್ರಲ್ಲ, ಅಲ್ಲಿಂದ ಬರೋ ನೀರು ಪೈಪ್ಲೈನಿಂದ ಬಂದು ಈ ಟ್ಯಾಂಕಿಗೆ ಬರುತ್ತೆ. ಇದು ಈ ಟ್ಯಾಂಕಲ್ಲಿ ಶೇಖರಣೆ ಆಗಿ ಒಂದು ಲೆವೆಲಿಗೆ ಬರ್ತಿದ್ದಂಗೆ ಇದರೊಳಗೆ ಒಂದು ಆಟೋಮೆಟಿಕ್ ಪಂಪ್ ಇದೆ. ಆಟೋಮೆಟಿಕ್ ಪಂಪ್ ಆಗ್ತಾ ಇರುತ್ತೆ. ಪಂಪ್ ಆಗಿದ್ದ ನೀರು ಹೀಗೆ ಬಂದು ಈ ಫಿಲ್ಟ್ರಲ್ಲಿ, ಇದು ಆಕ್ಟಿವೇಟೆಡ್ ಕಾರ್ಬನ್ ಫಿಲ್ಟ್ರ್ ಅಂತೀವಿ, ನೀರು ಇಲ್ಲಿಗೆ ಬಂದು ಅದರಲ್ಲಿ ಏನಾದರೂ ರೆಸಿಡ್ಯೂಸ್ ಆಯಿಲ್ ಕಂಟೆಂಟ್ಸ್ ಇದ್ರೆ ಫಿಲ್ಟ್ರ್ ಆಗಿ ಅಲ್ಲಿಂದ ನೆಕ್ಸ್ಟ್ ಇದನ್ನು ಸ್ಕ್ರೀನ್ ಫಿಲ್ಟ್ರ್ ಅಂತೀವಿ. ಸ್ಕ್ರೀನ್ ಫಿಲ್ಟ್ರಿಗೆ ಬಂದುಬಿಟ್ಟು ಇಲ್ಲಿಂದ ನಿಮಗೆ ಫರ್ದರ್ ಫಿಲ್ಟ್ರ್ ಆಗುತ್ತೆ 100 ಮೈಕ್ರಾನ್ಸ್ವರೆಗೆ. ಇಲ್ಲಿ ಈ ಫಿಲ್ಟ್ರ್ ಬ್ಲಾಕ್ ಆದರೆ ಇದ್ರ ಸಿಂಪಲ್ ಕ್ಲೀನಿಂಗ್ ಸಿಸ್ಟಮ್, ಜಸ್ಟ್ ಕೆಳಗಡೆ ವಾಲ್ ಓಪನ್ ಮಾಡಿಬಿಟ್ಟು ಇದನ್ನು 3-4 ಸರಿ ಓನ್ ಮಾಡಿ ಆಟೋ ಫ್ಲಶ್ ಆಟೋ ಅಂತೀವಿ. ಇದರಲ್ಲೂ ಆಟೋ ಫ್ಲಶ್ ಆಟೋ ಆಗಿದ್ದ ನೀರನ್ನು ಫರ್ದರ್ ಪಂಪ್ ಮಾಡಿಕೊಂಡು ಟ್ಯಾಂಕಿಗೆ ಬಿಡ್ಕೋಬೋದು. ಇದು ಎಷ್ಟು ಯೋಗ್ಯತೆ ಇರುತ್ತೆ ಅಂದರೆ ಪೋರ್ಟೇಬಲ್ ಪರ್ಪಸ್ ಅಂತೀವಿ, ಅಂದರೆ ಕುಡಿಯೋ ನೀರಿಗೆ ಯೋಗ್ಯತೆವರೆಗೆ ಫಿಲ್ಟ್ರ್ ಆಗಿ ಫರ್ದರ್ ಪಂಪ್ ಈ ಆಟೋಮೆಟಿಕ್ ಪಂಪಲ್ಲೇ ಓವರ್ ಹೆಡ್ ಟ್ಯಾಂಕಿಗೆ ಹೋಗಿ ಶೇಖರಣೆ ಆಗುತ್ತೆ. ಅಲ್ಲಿಂದ ರೆಗ್ಯುಲರ್ ಯೂಸ್ ಯಾವುದೇ ಯೂಸೇಜಿಗೆ ಬಳಸ್ಬೋದು. ಹಾಗಂತೇಳ್ಬಿಟ್ಟು ಮನೆ ಯೂಸಿಗೆ ಈ ಫಿಲ್ಟ್ರೆಲ್ಲ ಅವಶ್ಯಕತೆ ಇರೋದಿಲ್ಲ. ಜಸ್ಟ್ ರೈನಿ ಫಿಲ್ಟರ್ ತಮಗೆ ಆವಾಗಲೇ ನಾನು ಎಕ್ಸ್ಪ್ಲೈನ್ ಮಾಡಿದ್ರೆ ಅದೇ ಫಿಲ್ಟ್ರಾಗಿ ಟ್ಯಾಂಕಿಗೆ ಬಿಟ್ಟು ಮರು ಉಪಯೋಗಿಸ್ಬೋದು. ತಪ್ಪಿರೋ ಬೋರ್ವೆಲ್ ರೀಚಾರ್ಜ್ ಮಾಡ್ಬೋದು. ಭಾಳ ಕಡಿಮೆ ಖರ್ಚಲ್ಲಿ ಮನೆಗಳಿಗೆ ಯೂಸ್ ಆಗುತ್ತೆ. ಕಮರ್ಷಿಯಲ್ ಬಿಲ್ಡಿಂಗ್ ಬಂದಾಗ ಮಾತ್ರ ಇದರ ಅವಶ್ಯಕತೆ ಬರುತ್ತೆ. ನಾವು ಖನಿಜ ಭವನದಲ್ಲಿ ಮೊದಲು ರೈನ್ ವಾಟರ್ ಹಾರ್ವೆಸ್ಟನ್ನು ಅಳವಡಿಸಿದ್ವಿ. ಅಲ್ಲಿನ ಸಕ್ಸಸ್ ಸ್ಟೋರಿ ನೋಡಿ. ಅದರಲ್ಲಿ ಸುಮಾರು ಸರಾಸರಿ 80 ಲಕ್ಷ ಲೀಟ್ರನ್ನು ಸೇವ್ ಮಾಡಿ ಪ್ರತಿಯೊಂದು ಉಪಯೋಗಕ್ಕೆ, ಅಂದರೆ ಟಾಯ್ಲೆಟ್ ವಾಶ್ ಇರ್ಬೋದು ಅಥವಾ ಅವ್ರ ಯುಟಿಲೈಸೇಷನ್ನು ಕ್ಯಾಂಟೀನಿಗೆ ಉಪಯೋಗಿಸಿ, ಅದಲ್ಲದೆ ಬೋರ್ವೆಲ್ ಸಹಿತ ರೀಚಾರ್ಜ್ ಮಾಡಿ ಅದನ್ನು ಬೋರ್ವೆಲ್ ಈಲ್ಡ್ ಸಹಿತ ಜಾಸ್ತಿ ಆಗಿರುತ್ತೆ. ಅದನ್ನು ಮನಗೊಂಡು ಅಲ್ಲಿಯ MD ಆದ ಶ್ರೀ ನವೀನ್ ರಾಜ್ ಸಿಂಗ್ ಅವರು ಇಲ್ಲಿ ಸಹಿತ IT ಪಾರ್ಕ್ ಸಹಿತ ನಮಗೆ ಅವಶ್ಯಕತೆ ಇದೆ ಅಂತ ಇಲ್ಲಿ ಅಳವಡಿಸೋಕೆ ಹೇಳಿದರು. ಇಲ್ಲಿ ರಾಜಾಜಿನಗರಿನ IT ಪಾರ್ಕಲ್ಲೂ ಸಹ ನಾವು ಇದನ್ನು ಅಳವಡಿಸಿದ್ದೇವೆ. ಸರಾಸರಿ ವಾರ್ಷಿಕವಾಗಿ 50 ಲಕ್ಷ ಲೀಟರನ್ನು ನಾವು ಸಂಗ್ರಹಿಸಬಹುದಾಗಿದೆ. ಈ ನೀರನ್ನು ನಾವು ಕುಡಿಯಲಿಕ್ಕೂ ಸಹ ಉಪಯೋಗಿಸುತ್ತಿದ್ದೇವೆ. ಈ ರೀತಿಯ ಒಂದು ಸಿಸ್ಟಮ್ ಒಂದು ಚಿಕ್ಕ ಮನೆಗೆ ನಾವು ಅಳವಡಿಸಿದರೆ 1200 ಸ್ಕ್ವೇರ್ ಫೀಟ್ ಮನೆಗೆ ಅಳವಡಿಸಿದರೆ ವಾರ್ಷಿಕವಾಗಿ ಹೆಚ್ಚು ಕಡಿಮೆ 1 ಲಕ್ಷ ಲೀಟರ್ ನೀರನ್ನು ನಾವು ಸಂಗ್ರಹಿಸಬಹುದು. ಈ ನೀರನ್ನು ನಾವು ಎಲ್ಲ ನಮ್ಮ ಬಳಕೆಗೆ ಉಪಯೋಗಿಸಬಹುದು. ಈ ಸಿಸ್ಟಮನ್ನು ಅಳವಡಿಸಲು ತಗಲುವ ವೆಚ್ಚ 15ರಿಂದ 18 ಸಾವಿರ. ಒಂದು ಸಲ ಇದನ್ನು ನಾವು ಅಳವಡಿಸಿದರೆ ವಾರ್ಷಿಕ ಇದನ್ನು ಮೇಂಟೆನೆನ್ಸ್ ಕಾಸ್ಟ್ ಏನು ಬರುವುದಿಲ್ಲ. ನಾವು IT ಪಾರ್ಕ್ನಲ್ಲಿ ರೈನ್ ವಾಟರ್ ಟೆಸ್ಟ್ ಮಾಡಿಸ್ದಾಗಲಿಂದ ನಮಗೆ ಹೇಳಿ ಬೋರ್ವೆಲ್ಲು ತುಂಬ ಗ್ಯಾಪ್ ಹೊಡಿತಾ ಇತ್ತು. ನಮ್ಮದು ನೀರು ಇದು ಅಷ್ಟೇ, ನಮ್ಮದು ಸಂಪ್ ವಾಟ್ರ್ ಬಂದ್ಬಿಟ್ಟು ಡೊಮೆಸ್ಟಿಕ್ ಬಂದ್ಬಿಟ್ಟು 2 ಲ್ಯಾಕ್ ಕೆಪಾಸಿಟಿ ಇದೆ. ಅದು ನಮ್ಮದು 30% ನೀರು ಮಾತ್ರ ಸ್ಟೋರೇಜ್ ಮಾಡೋಕ್ಕಾಗ್ತಾಯಿತ್ತು. ಅಂದರೆ ನಮಗೆ ಬೋರ್ವೆಲ್ ನೀರು ಬರ್ತಾನೆ ಇರಲಿಲ್ಲ. ನಾವು ಕಾವೇರಿ ನೀರು ಸಹ ಅವೈಲಬಲ್ ಇದ್ದು ಅದು ಸಹ ತುಂಬ ತೊಂದರೆ ಆಗ್ತಾಯಿತ್ತು. ಇದನ್ನ ಕಲ್ಚನೇ ಕಂಪ್ಲೀಟ್ ಆಗಿರಲಿಲ್ಲ. ಆ ಟೈಮಲ್ಲಿ ನಮಗೆ ಮಳೆ ಬಂತು ಅಂತೇಳಿ. ಆ ಮಳೆ ಬಂದಾಗ ನಮ್ಗೆ ಅಪ್ ಟು 2 ಲ್ಯಾಕ್ KL ಕೆಪಾಸಿಟಿ ನಮಗೆ ನೀರು ಸ್ಟೋರೇಜು ಆಯಿತು. ಆ ಅನುಭವದಿಂದ ನಾವು ಇನ್ನೂ 2-3 ಕಡೆ ಸಹ ಸಜೆಷನ್ ಮಾಡಿದ್ದೀವಿ. ಮಳೆ ನೀರಿನ ಕೊಯ್ಲಿಗೆ ಸಂಬಂಧಪಟ್ಟಂತೆ ಮನೆ, ವಾಣಿಜ್ಯ ಮಳಿಗೆ, ಅಪಾರ್ಟ್ಮೆಂಟ್ಗಳಲ್ಲಿ ಈ ತಂತ್ರಜ್ಞಾನವನ್ನು ತುಂಬಾ ಸರಳವಾಗಿ ಅಳವಡಿಸಿ ಯಶಸ್ಸು ಕಂಡಿದೆ. ಈ ಸಂಸ್ಥೆಯ ಸಂಶೋಧನೆ ಹಾಗೂ ಸೇವೆಗೆ ಹಲವಾರು ಪ್ರಶಸ್ತಿ ಕೂಡ ದೊರಕಿದೆ. ಈ ನಮ್ಮ ಫಾರ್ಮ್ಲ್ಯಾಂಡ್ ವಿವೈರ್ ಟೆಕ್ನಾಲಜಿ ಹಾಗೂ ರೈನಿ ಫಿಲ್ಟರ್ಸ್ಗೆ ರಾಷ್ಟ್ರ ಮಟ್ಟದಲ್ಲಿ ಹಾಗೂ ಅಂತಾರಾಷ್ಟ್ರ ಮಟ್ಟದಲ್ಲಿ ಮಾನ್ಯತೆ ಸಿಕ್ಕಿದೆ. ರಾಷ್ಟ್ರ ಮಟ್ಟದಲ್ಲಿ 3 ಅವಾರ್ಡುಗಳು ಬಂದಿರುತ್ತದೆ ಹಾಗೂ ಅಂತಾರಾಷ್ಟ್ರ ಮಟ್ಟಗಳಲ್ಲಿ 2 ಅವಾರ್ಡುಗಳು ಬಂದಿದೆ. ಸೆಂಟ್ರಲ್ ಗೌರ್ಮೆಂಟಿಂದ ಇದು ವಾಟರ್ ಆ್ಯಂಡ್ ಸ್ಯಾನಿಟೇಷನ್ ಮಿನಿಸ್ಟ್ರಿಯಿಂದ ಈ ಟೆಕ್ನಾಲಜಿಗೆ ಮಾನ್ಯತೆ ಪಡೆದಿರುತ್ತದೆ. ರಾಜ್ಯ ಹಾಗೂ ರಾಷ್ಟ್ರಾದ್ಯಂತ ಇವರ ಡೀಲರ್ಗಳು ಈ ಸೇವೆ ಒದಗಿಸುತ್ತಾರೆ. ಈ ತಂತ್ರಜ್ಞಾನದಿಂದ ಮಳೆ ನೀರಿನ ಸದ್ಬಳಕೆಯಾಗಿ ಸ್ವಲ್ಪ ಮಟ್ಟಿನ ಅಂತರ್ಜಲ ಕುಸಿತ ನಿವಾರಣೆಯಾಗಿ ನೀರಿನ ಬರ ನೀಗಲಿ ಎನ್ನುವುದೇ ಈ ಸಂಸ್ಥೆಯ ಬಯಕೆ. ಕ್ಲೈಮೆಟಿಕ್ ಚೇಂಜ್ ಎಷ್ಟು ಆಗ್ತಾ ಇದೆ ಅಂದರೆ ಇದು ನೀರು ಸಿಗುವುದನ್ನ ಕಷ್ಟ ಆಗ್ತಾ ಇದೆ. ಬೆಂಗಳೂರಲ್ಲಿ ನೀವೆಲ್ಲ ಕಾಣ್ತಾ ಇದೆ. ಇದೊಂದು ಹೇಳೋದು ವಿಚಾರ ಇಲ್ಲ, ಎಲ್ಲರಿಗೂ ಗೊತ್ತಾಗ್ತಾ ಇದೆ. ವಾರಕ್ಕೆ ಒಮ್ಮೆ ನೀರು ಬರ್ತಾ ಇದೆ, 3 ದಿವಸಕ್ಕೆ ಒಮ್ಮೆ ನೀರು ಬರ್ತಾ ಇದೆ, ಒಂದು ದಿವಸದಲ್ಲಿ 3 ತಾಸು ನೀರು ಬರ್ತಾ ಇದೆ. ಸೊ ಇಂಥ ಪ್ರಾಬ್ಲಮ್ಗಳು ಇದ್ದಾಗ ನಾವೆಲ್ಲರೂ ಸೇರಿಕೊಂಡು ನಾವೆಲ್ಲ ನೀರು ಏನೇನು ಬರ್ತಾ ಇದೆ ದೇವರಿಂದ ಮಳೆಯಿಂದ ಏನೇನು ಬರ್ತಾ ಇದೆ ನಾವು ಸೇರ್ಕೋಬೇಕು. ನಮ್ಮ ಜವಾಬ್ದಾರಿ ಇದೆ. ಪ್ರತಿಯೊಂದು ಮನೆಯಲ್ಲಿ ಎಲ್ಲ ಪ್ರತಿಯೊಂದು ಸರ್ಕಾರಿ ಬಿಲ್ಡಿಂಗಲ್ಲಿ ಅಥವಾ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಲ್ಲಿ ಈ ರೈನ್ ವಾಟರ್ ಹಾರ್ವೆಸ್ಟಿಂಗ್ಸ್ ಟೆಕ್ನಾಲಜಿ ಯೂಸ್ ಮಾಡಲೇಬೇಕು. ಈ ನಾವು ಏನು ಟೆಕ್ನಾಲಜಿ ಯೂಸ್ ಮಾಡಿದ್ದೀವಿ ಅದು ಯಾವುದು ಬೇರೆ ದೇಶದಿಂದ ಬರೋದು ಟೆಕ್ನಾಲಜಿ ಇಲ್ಲ. ಇದು ಲೋಕಲಿ ಡೆವಲಪ್ಡ್ ಸ್ಟೇಟ್ ಆಫ್ ದ ಆರ್ಟ್ ಟೆಕ್ನಾಲಜಿ ಯೂಸ್ ಮಾಡಿದ್ದೀವಿ. ಅಂದರೆ ಆಟೋ ಫ್ಲಶ್ ಫಿಲ್ಟರ್ಸ್ ಮತ್ತು ವಿವೈರ್ ಟೆಕ್ನಾಲಜಿ ಯೂಸ್ ಮಾಡಿ ಪ್ರೂವ್ ಆಗಿದೆ. ನಾನು ಜಿಲ್ಲಾಧಿಕಾರಿ ಇದ್ದಾಗ ಇದು ಎಷ್ಟು ವರ್ಷದಿಂದ ನಾನು ನೋಡ್ತಾ ಇದ್ದೀನಿ, ಸರಾಸರಿ 8 ವರ್ಷದಿಂದ ಇದನ್ನು ನೋಡ್ತಾ ಇದ್ದೀನಿ. ಏಕದಮ್ ಸಕ್ಸಸ್ಫುಲ್ ಟೆಕ್ನಾಲಜಿ ಇದೆ.
ರೈತರು, ನಾಗರಿಕರು, ಸಂಘ ಸಂಸ್ಥೆಗಳು ಇದರ ಪ್ರಯೋಜನ ಪಡೆದುಕೊಂಡ್ರೆ ಸಾರ್ವತ್ರಿಕವಾಗಿ ನೀರಿನ ಬವಣೆಯನ್ನ ನಿವಾರಣೆಯತ್ತ ಒಂದು ದಿಟ್ಟ ಹೆಜ್ಜೆ ಇಟ್ಟ ಹಾಗಾಗುತ್ತದೆ.